ಹಲೋ ಎವ್ರಿವನ್, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ಯಾರೆಲ್ಲ ಏಡೆಡ್ ಹೈಸ್ಕೂಲ್ಗೆ ಅಲ್ವಾ, ಯಾರೆಲ್ಲ ಪ್ರೈವೇಟ್ ಏಡೆಡ್ ಹೈಸ್ಕೂಲ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರಿಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ, ಒಂದು ಸುತ್ತೋಲೆ ಬಂದಿದೆ. ಕರ್ನಾಟಕ ಸರ್ಕಾರ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿಂದ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಯಾವಾಗ? 23/6/2026, 23/6/2026. ವಿಷಯ ಏನಪ್ಪ ಅಂದರೆ, ರಾಜ್ಯದಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಹಾಗೂ ಇತರೆ ಕಾರಣಗಳಿಂದ ತೆರವಾದಂಥ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳುವ ಸಲುವಾಗಿ ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಒಂದು ಪ್ರಕ್ರಿಯೆಯನ್ನು ಅನುಸರಿಸುವ ಕುರಿತು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಉಲ್ಲೇಖ ಸಂಖ್ಯೆಯನ್ನು ನೀಡಿದರೆ ನೀವು ಅವನ್ನ ಗಮನಿಸ್ಬೋದು. ಅದರ ಜೊತೆಯಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ಏನು ವಿಷಯಗಳನ್ನು ಹೇಳಲಾಗಿದೆ, ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 1/1/2016ರಿಂದ 31/12/2020 ಇಲ್ಲಿವರೆಗೆ 20ರವರೆಗೆ 31/12/2020ರವರೆಗೆ ನಿಧನ, ನಿವೃತ್ತಿ ಮತ್ತು ರಾಜೀನಾಮೆ ಇತರೆ ಕಾರಣಗಳಿಂದ ತೆರವಾದಂಥ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಈ ಸರ್ಕಾರದ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. ಅಂದರೆ ಯಾರೆಲ್ಲ ಪ್ರೈವೇಟ್ ಏಡೆಡ್ ಹೈಸ್ಕೂಲ್ಗೆ ಸೇರ್ಕೊಳ್ಬೇಕಂತಿದ್ರೆ ಅವರು ಈ ಒಂದು ವಿಷಯವನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಈ ಒಂದು ಸುತ್ತೋಲೆಯನ್ನು ಗಮನಿಸ್ತಕ್ಕಂಥದ್ದು. ಸದರಿ ಆದೇಶದಲ್ಲಿ ಅನುದಾನಿತ ಪ್ರೌಢಶಾಲೆಗಳ ಖಾಲಿ ಹುದ್ದೆ ಭರ್ತಿ ಪ್ರಕ್ರಿಯೆಯನ್ನು ಆನ್ಲೈನ್ ತಂತ್ರಾಂಶದ ಮುಖಾಂತರ ನಿರ್ವಹಿಸಲು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಪ್ರಸ್ತಾವನೆಗಳನ್ನು ವ್ಯವಹರಿಸಲು ನಿರ್ಧರಿಸಲಾಗಿದೆ. ಅಂದರೆ ಇದಕ್ಕೋಸ್ಕರ ಇನ್ನೊಂದು ತಂತ್ರಾಂಶವನ್ನು ಡೆವಲಪ್ ಮಾಡಲಾಗ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಈ ಒಂದು ಅನುದಾನಿತ ಪ್ರೌಢಶಾಲೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸುವ ಸಲುವಾಗಿ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಒಂದು 31/12/2015 ಪೂರ್ವದಲ್ಲಿನ ಅರ್ಹ ಖಾಲಿ ಹುದ್ದೆಗಳನ್ನು ಅರ್ಹ ಖಾಲಿ ಹುದ್ದೆಗಳನ್ನು ನಿಯಮಾನುಸಾರವಾಗಿ ಭರ್ತಿ ಮಾಡತಕ್ಕದ್ದು. ಈ ಒಂದು ಪ್ರಸ್ತಾವನೆಗಳನ್ನು ಸಲ್ಲಿಸೋದಕ್ಕೆ ದಿನಾಂಕ 15/7/2026ರವರೆಗೆ ಕಾಲಾವಕಾಶಗಳನ್ನು ನೀಡಲಾಗಿದೆ. ಈ ಒಂದು 31/12/2015 ಪೂರ್ವದಲ್ಲಿನ ಅರ್ಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು, ಅಂದರೆ 2015ಕ್ಕಿಂತ ಬಿಫೋರ್ ಇರ್ತಕ್ಕಂಥ ವೇಕೆನ್ಸೀಸನ್ನು ಫಿಲಪ್ ಮಾಡಲಿಕ್ಕೋಸ್ಕರ ಪ್ರಸ್ತಾವನೆಯನ್ನು ತಂತ್ರಾಂಶದಲ್ಲಿ ಸಲ್ಲಿಸಬೇಕಾಗಿರ್ತದೆ ಅಂತೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ದಿನಾಂಕ 13/5/2026 ಸರ್ಕಾರದ ಆದೇಶದನ್ವಯ, ಇದೇ ವರ್ಷದ ಮೇ 13ರ ಒಂದು ಆದೇಶದ ಅನ್ವಯ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರೂಪಿಸಿ 400 ಬಿಂದುಗಳ ರೋಸ್ಟರನ್ನು ಏನು ಮಾಡಲಾಗಿದೆ? ಸಿದ್ಧಪಡಿಸಲಾಗಿದೆ. ರೋಸ್ಟರ್ ಬಿಂದುವನ್ನು ಸಿದ್ಧಪಡಿಸಿದ್ದು ಆ ಮುಖಾಂತರ ಏನು ಮಾಡಲಾಗುತ್ತೆ? ಇಲ್ಲಿ ನೇಮಕಾತಿಯನ್ನು ಮಾಡೋದಕ್ಕೆ ಈ ಮೀಸಲಾತಿಯನ್ನು ಸಿದ್ಧಪಡಿಸಲಾಗಿದೆ. ಅದರಂತೆ ತಂತ್ರಾಂಶವನ್ನು ಕೂಡ ಸಿದ್ಧಪಡಿಸಲಾಗಿದ್ದು ಈಗಾಗಲೇ ಆಡಳಿತ ಮಂಡಳಿಯವರು ತಂತ್ರಾಂಶದಲ್ಲಿ ನಮೂದಿಸಿ
ಇಂದ್ರೀಕರಿಸಿರುವ ಮಾಹಿತಿಯನ್ನು ಮತ್ತೊಮ್ಮೆ ದಿನಾಂಕ 13/5/2026 ಸರ್ಕಾರದ ಆದೇಶದಂತೆ ಖಾಲಿ ಹುದ್ದೆಗಳಿಗೆ ಬಿಂದುಗಳನ್ನು ಆಯ್ಕೆ ಮಾಡಿ ಇಂದೀಕರಿಸಿ, ಸದರಿ ಖಾಲಿ ಹುದ್ದೆಗಳ ಬಿಂದುಗಳಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಗಳಿದ್ದಲ್ಲಿ ಈ ಒಂದು ನಡವಳಿಕೆಗಳನ್ನು ಪುನರ್ ಅಳವಡಿಸಬೇಕಾಗಿದ್ದು, ಈ ಕುರಿತು ತಂತ್ರಾಂಶದಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಇದೊಂದು ಅಪ್ಡೇಟ್. ಏನು ಅಪ್ಡೇಟ್ ಅಂತಂದರೆ, ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರುತ್ತೆ. ಈ ಒಂದು ಅಪ್ಡೇಟನ್ನು ನೀವಿಲ್ಲಿ ಮುಖ್ಯವಾಗಿ ಗಮನಿಸಿ. ಯಾವ ಒಂದು ವರ್ಷದಲ್ಲಿ ಇರ್ತಕ್ಕಂಥ ಅಂದರೆ ಹಳೆಯ ಹುದ್ದೆಗಳನ್ನು ಏಡೆಡ್ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಹಳೆಯ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಹೊಸದಾಗಿ ತಂತ್ರಾಂಶವನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಅದರ ಒಂದು ವಿಚಾರ ಇದಾಗಿದ್ದು, ಯಾವುದರ ಪ್ರಕಾರ ಈ ಒಂದು ಮೀಸಲಾತಿ ಅನ್ವಯ ಅಲ್ವಾ, ರೋಸ್ಟರ್ ಬಿಂದುಗಳ ಟೇಬಲ್ಗಳನ್ನು ಅಳವಡಿಸಿ ಶಾಲಾ ಆಡಳಿತ ಮಂಡಳಿಗಳು ಖಾಲಿ ಇರುವ ಒಂದು ಹುದ್ದೆಗಳಿಗೆ ಅನ್ವಯವಾಗುವ ಬಿಂದುವನ್ನು ಆಯ್ಕೆ ಮಾಡಿ ಇಂದೀಕರಿಸಲು ಅನುವು ಮಾಡಲಾಗಿದ್ದು, ಅದರಂತೆ ಆಡಳಿತ ಮಂಡಳಿಗಳು ಕ್ರಮವನ್ನು ವಹಿಸಲು ತಿಳಿಸಿದೆ. ಅಂದರೆ ಹೈಸ್ಕೂಲ್ಗಳಲ್ಲಿ ಯಾವ್ಯಾವ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ, ಯಾವ್ಯಾವ ಒಂದು ಮೀಸಲಾತಿ ಅನ್ವಯ ಇದೆ ಅನ್ನೋದನ್ನು ಏನು ಮಾಡಬೇಕು, ಫಸ್ಟು ನೀಡಬೇಕಾಗುತ್ತೆ ಇನ್ಫಾರ್ಮೇಷನನ್ನು. ಅನಂತರದಲ್ಲಿ ಈ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಅವಕಾಶ ಕೊಡ್ತಾರೆ. ಮುಂದುವರೆದು ಪ್ರಸ್ತುತ ಶಾಲಾ ಆಡಳಿತ ಮಂಡಳಿಗಳಿಗೆ ಖಾಲಿ ಹುದ್ದೆ ಭರ್ತಿ ಅನುಮತಿ ಕೋರಿ ತಂತ್ರಾಂಶದಲ್ಲಿ ಇಂದೀಕರಿಸುವ ಪ್ರಸ್ತಾವನೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಆಯಾ ಆಯುಕ್ತಾಲಯ ಅಥವಾ ಅಪರ ಆಯುಕ್ತರ ಕಚೇರಿಗಳಿಗೆ ಸಲ್ಲಿಸಲು ತಂತ್ರಾಂಶದಲ್ಲಿ ಅನುವು ಮಾಡಿಕೊಡಲಾಗಿದ್ದು, ಶಾಲಾ ಆಡಳಿತ ಮಂಡಳಿಗಳು ಸದರಿ ಪ್ರಸ್ತಾವನೆಗಳನ್ನು ತಂತ್ರಾಂಶದ ಮೂಲಕ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಅಂದರೆ ಮೀಸಲಾತಿ ಅನ್ವಯ ಏನು ಮಾಡಬೇಕಾಗುತ್ತೆ, ಹುದ್ದೆಗಳನ್ನು ವರ್ಗೀಕರಣ ಮಾಡಿ ಆ ಹುದ್ದೆಗಳನ್ನು ಮೀಸಲಾತಿ ಅನ್ವಯ ವರ್ಗೀಕರಿಸಿದ ನಂತರ ಅದನ್ನು ಶಾಲಾ ಆಡಳಿತ ಮಂಡಳಿಗಳು ಸದರಿ ಪ್ರಸ್ತಾವನೆಗಳನ್ನು ಎಲ್ಲಿ ಸಲ್ಲಿಸಬೇಕು, ತಂತ್ರಾಂಶದ ಮೂಲಕ ಸಲ್ಲಿಸಲು ಅವಕಾಶ ಮಾಡಲಾಗಿದೆ. ಸೊ ಇದೊಂದು ಸ್ಟೆಪ್ಪನ್ನು ಮುಂದುವರಿಸಿದ್ದಾರೆ. ಯಾವುದಕ್ಕೋಸ್ಕರ, ಪ್ರೌಢಶಾಲಾ ಅಂದರೆ ಏಡೆಡ್ ಹೈಸ್ಕೂಲು ಪ್ರೌಢಶಾಲೆಗಳಲ್ಲಿ ಏನೇನು ಹುದ್ದೆಗಳು ಖಾಲಿ ಇದೆ ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗುತ್ತೆ. ಸೊ ಇದಿಷ್ಟು ಮುಖ್ಯವಾಗಿ ಇರ್ತಕ್ಕಂಥ ಅಂಶ ಆಗಿತ್ತು. ಸೊ ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.